ಏನ್ ನಿಮ್ ಪ್ರಾಬ್ಲಮ್, ಏನ್ರಿ ನಿಮ್ ಪ್ರಾಬ್ಲಮ್ ಅಂತ ನಾವು ಕನಕಪುರದಲ್ಲಿ ಮೆಳೆಕೋಟೆ ಅನ್ನುವಂತ ಏರಿಯಾಗೆ ನಾವು ಹೋಗ್ತಾ ಇದ್ವಿ. ಏನ್ ಮಾಡ್ತಾವ್ರ ಅಧಿಕಾರಿಗಳಿಲ್ಲ? ನಾಲ್ಕು ಅಧಿಕಾರಿಗಳು ನಗರಸಭೆಯಲ್ಲಿ ಗುಡ್ಸಿರೋದ್ನ ಎತ್ಕೊಂಡು ಹೋಗಕ್ ಬರಲ್ಲ. ಲೈಟೇ ಇಲ್ಲ ಕಣಣ್ಣ, ನೀರಂತೂ ಮೊದ್ಲೇ ಇಲ್ಲ. ಮರಿ ಅಲ್ಲ ಪಜಿತಿ. ಏನ್ ನಿಮ್ ಪ್ರಾಬ್ಲಮ್? ನಮ್ ಪ್ರಾಬ್ಲಮ್ ಇನ್ನೇನು ಸಂಘಕ್ ಸೇರ್ಕೊಬಿಟ್ಟು ಆಸ್ಪತ್ರೆಗೆಲ್ಲ ತೋರ್ಸ್ಕೊಳಕ್ಕೂ ದುಡ್ಡಿಲ್ಲ. ಸಂಘ ಕಟ್ಟು ಅಂದ್ರೆ ಏನ್ ಕಟ್ಟಣ? ತವಣೆ ತಕ್ಷಣ ಕಟ್ಬೇಕು. ತಗಳಿ ಸರ್ ಅಂತೀರಿ, ಕೊಡ್ಬೇಕಾದ್ರೆ ತಗಳಿ ತಗಳಿ ಕೇಳ್ಬೇಕಾರ ವಾಪಸ್ ಅಂತೀರಿ, ನ್ಯಾಯವೇ? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥ್. ಏನ್ ನಿಮ್ ಪ್ರಾಬ್ಲಮ್, ಏನ್ರಿ ನಿಮ್ ಪ್ರಾಬ್ಲಮ್ ಅಂತ ನಾವು ಕನಕಪುರದಲ್ಲಿ ನಮ್ಮ ಅಖಾಡವನ್ನ ಶುರು ಮಾಡಿಬಿಟ್ಟಿದೀವಿ. ಕನಕಪುರದಲ್ಲಿ ಮೆಳೆಕೋಟೆ ಅನ್ನುವಂತ ಏರಿಯಾಗೆ ನಾವು ಹೋಗ್ತಾ ಇದ್ವಿ. ನೋಡಿ, ನಿನ್ನೆ ಕಾರ್ಯಕ್ರಮದಲ್ಲಿ ನೀವು ಇಂದಿರಾನಗರವನ್ನ ಗಮನಿಸಿದ್ರಿ ಕನಕಪುರದಲ್ಲಿ. ಈಗ ಅದೇ ಕನಕಪುರದಲ್ಲಿ ಮೆಳೆಕೋಟೆ ಅನ್ನುವಂತ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇದೆಯಂತೆ. ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್. ಆಮೇಲೆ ಬಹಳ ಪ್ರಮುಖವಾಗಿ ನಾನು ನಿಮಗೆ ಇಲ್ಲಿ ಹೇಳಬೇಕು, ಡಿ.ಕೆ. ಶಿವಕುಮಾರ್ ಇಲ್ಲಿನ MLA, ಅವರಿಗೆ ಅತಿ ಹೆಚ್ಚು ಲೀಡ್ ಕೊಡುವಂತಹ ಏರಿಯಾ ಅದು ಮೆಳೆಕೋಟೆ. ಅತಿ ಹೆಚ್ಚು ಲೀಡ್ ಕೊಡುವಂತ ಏರಿಯಾ ಡಿ.ಕೆ. ಶಿವಕುಮಾರ್. ಆ ಒಂದು ಜಾಗದಲ್ಲೇ ಸಿಕ್ಕಾಬಟ್ಟೆ ಪ್ರಾಬ್ಲಮ್ಸ್ ಗಳಿದೆಯಂತೆ. ಬನ್ನಿ, ಆ ಪ್ರಾಬ್ಲಮ್ಸ್ ಏನೇನು ಅಂತ ಹೇಳಿ ಆ ಜನರ ಹತ್ರನೇ ಕೇಳ್ತಾ ಹೋಗೋಣ, ಜನರನ್ನ ಮಾತನಾಡಿಸ್ತಾ ಹೋಗೋಣ. ಬನ್ನಿ. ನಮಸ್ಕಾರ ಸರ್, ಏನ್ ನಿಮ್ಮ ಹೆಸರು? ನಾಗೇಶ್ ಅಂತ. ನಾಗೇಶ್, ನಾಗ ಪ್ಲಸ್ ಈಶಾ, ನಾಗೇಶ. ಯಾವ ಸಂಧಿ ಅಂತ ಗೊತ್ತಾ? ಇದು ಕನ್ನಡದ ವ್ಯಾಕರಣ. ಮೆಳೆಕೋಟೆ ತಿಗಳರ ಬೀದಿ ಅಂತ ಗೊತ್ತು ನನಗೆ. ಏನ್ ನಿಮ್ ಪ್ರಾಬ್ಲಮ್? ಏನಿಲ್ಲ, ಮೊದ್ಲೇ ರೋಡ್ ಕ್ಲಿಯರ್ ಮಾಡಿಸಿ ಅಂತ ಹೇಳಿ ಅಧಿಕಾರಿಗಳಿಗೆ. ಏನ್ ಮಾಡ್ತಾವ್ರ ಅಧಿಕಾರಿಗಳಿಲ್ಲ? ನಾಲ್ಕು ಅಧಿಕಾರಿಗಳು ನಗರಸಭೆಯಲ್ಲಿ ಎಲ್ಲೋದು ಬರೀ ಇದೆ. ನಿಮ್ಮ ಡಿ.ಕೆ. ಶಿವಕುಮಾರ್ ನಾಡಲ್ಲಿ ಇದೇನು ಅಂತ. ನಾಲ್ಕು ಏನ್ ಕೋಬೇಡ ಇಲ್ಲಿ ಅಧಿಕಾರಿಗಳಿರೋದು. ವೇಸ್ಟ್. 3 ದಿವಸ ಆದ್ರೂ ಸೌದೆ ಹಾಕಿದ್ರೆ ಎತ್ತಲ್ರು. ಏನೇ ಎಮರ್ಜೆನ್ಸಿ ಹೋಗ್ಬೇಕಾದ್ರೆ ನೋಡಿ, ನೀವೇ ನೋಡಿ. ಅದೇ ಗೊತ್ತಾಯ್ತದೆ ನಮ್ಗೆ, ನಿಮ್ ಏರಿಯಾ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಯ್ತದೆ. ಹೇಳಿ. ಮನೆಗೆ ಇಬ್ಬಿಬ್ರಿಗೆ ವೀಸಿಂಗ್ ಕಾಯಿಲೆಗಳು ಇಲ್ಲಿ. ಈ ಮನೆ ವೀಸಿಂಗ್ ಅಂದ್ರೆ ಹೇಳ್ತಾ ಮನೆಗೆ ಒಬ್ರಿಗಿಬ್ರಿಗೆ 3 ಜನಕ್ಕೆ ಒಬ್ಬೊಬ್ರಿಗೆ ಒಂದೊಂದ್ ಮನೆಗೆ ಒಬ್ಬೊಬ್ರಿಗೆ ಸ್ಮೆಲ್ ಹೊಡಿತಲ್ಲ, ಅದಕ್ಕೆ 3 ಜನಕ್ಕೆ ಇರ್ತದೆ. ದೇವ್ರೆ, ಹಿಂಗೆ ಮುಂಚೆನೆ ಗೊತ್ತಾಗಿದೆ, ಮಾಸ್ಕ್ ಹಾಕೊಂಡ್ ಬಂದ್ಬಿಡ್ತಿದ್ದಲ್ಲಪ್ಪ. ಇವಾಗ ಬೇಕು ಅಂದ್ರೆ ಡಾಕ್ಯುಮೆಂಟ್ಸ್ ನಮ್ಮ ಮನೇಲಿ ಐತೆ, 3 ಜನ ಇಬ್ರಿಗೆ ಐತೆ. ಹೌದೇನ್ರಿ? ಅಂದ್ರೆ ಇಲ್ಲಿ ಕ್ಲೀನಿಂಗ್ ಇಲ್ಲ. ಮತ್ತೆ ಏನ್ ಕೌನ್ಸಿಲರ್ ಯಾರು? ಅವ್ರಿಗೆ ಕೌನ್ಸಿಲರ್ ಲೆಕ್ಕಕ್ಕಿಲ್ಲ ಬಿಡಿ, ಇಲ್ಲಿ ಯಾರು ಬರಲ್ರ. ಇಲ್ಲಿ ಒಂದ್ ಲೈಟ್ ಹೋಗ್ಬೇಕಾದ್ರೆ ನಾವೇ ಹೋಗ್ಬೇಕು, ಚೇಂಬರ್ ಕ್ಲೀನ್ ಮಾಡಿಸ್ಬೇಕಾದ್ರೆ ನಾವೇ ಹೋಗ್ಬೇಕು, ಎಲ್ಲಕ ನಾವೇ ಹೋಗ್ಬೇಕು. ಕೌನ್ಸಿಲರ್ ಅಂತ ಬೇಕಿಲ್ಲಿ ಎಲ್ಲಕ ನೀವೇ ಹೋಗ್ಬೇಕು, ನಾವೇ ಹೋಗ್ಬೇಕು. ಏನ್ ಬೇಕಿಲ್ಲಿ ಕ್ಲೀನ್. ಡಿ.ಕೆ. ಶಿವಕುಮಾರ್ ಒಂದ್ಸಲ ಬಂದಿಲ್ವಾ ಇಲ್ಲಿ? ಬಂದಿದ್ರು ಅವಾಗ ಸ್ಟಾರ್ಟಿಂಗ್ ಎಲೆಕ್ಷನ್ ತಗೊಂಡಾಗ ಬಂದಿದ್ರು. ಈಗಿಲ್ಲ ಏನು, ಇವಾಗ ಏನು ಇಲ್ಲ, ಏನಿಲ್ಲ. ಈಗೆಲ್ಲ ಫ್ರೀ ಕೊಟ್ಬಿಟ್ರಲ್ಲಪ್ಪ. ಫ್ರೀ ಕಡೆ ಒಂಚೂರು ಮಾತಾಡ್ಸ. ನಮಸ್ಕಾರ ಕಣಕ್ಕ. ಅಕ್ಕ ನಮಸ್ಕಾರ. ಈಗ ಮನೆಗೆ ಬರಬಾರ್ದ ನಾನು? ಈ ತರ ಅವಮಾನ ಮಾಡ್ತೀಯಲ್ಲಕ್ಕ. ಬನ್ನಿಲ್ಲಿ, ಸಾಕು ಇಷ್ಟೇ, ಒಳಗೆಲ್ಲ ಏನ್ ಬರಕ್ ಹೋಗಲ್ಲ. ಬತ್ತ ಕಾಸು ಇನ್ನೇನಲ್ಲಿ ನಾವೇನ್ ಕೇಳಿದ್ವಾ ಕೊಡಿ ಅಂತ. ಎಲೆಕ್ಷನ್ ಟೈಮ್ ಅಲ್ಲಿ ಬರ್ತಾರೆ, ಅದ್ ಕೊಡ್ತೀವಿ ಇದ್ ಕೊಡ್ತೀವಿ ಅಂತ ಹೇಳ್ತಾರೆ. ಅವಾಗ ಮಾಮೂಲಿ ವೋಟ್ ಹಾಕ್ತಾರೆ ಜನ. ತಿಳಿದಿರೋರು ಯಾರು ಹಾಕಲ್ಲ, ತಿಳಿದಿರೋರು ಹಾಕ್ತಾರೆ ಅಷ್ಟೇ. ಹಾಕ್ತಾರೆ. ಏರಿಯಾದಲ್ಲಿ ಏನಕ್ಕ ಪ್ರಾಬ್ಲಮ್ ನಿಮ್ಮ ಮೆಳೆಕೋಟೆಲೆ? ಅದೇ ಇದೊಂದ್ ಸ್ವಲ್ಪ ಕ್ಲೀನಿಂಗ್ ಇರ್ಬೇಕು ಅಷ್ಟೇನೆ. ಸ್ಮೆಲ್ಲು ವಾಸನೆ ಇದು ಹೋಗ್ಬೇಕು. ಇದನ್ನ ಯಾವತ್ತು ಕ್ಲೀನ್ ಮಾಡಕ್ಕೆ ಬಂದಿಲ್ವಾ ಇವರು? ಅಯ್ಯೋ ನೋಡಿ, ಕಸಗಳೆಲ್ಲ ಎತ್ತಿ ಎಷ್ಟ್ ದಿನ ಆಗೈತೆ. ನಾವು ಗುಡ್ಸ್ಕೊಂತೀವಿ ಅಷ್ಟೇನೆ. ಗುಡ್ಸಿರೋದ್ನ ಎತ್ಕೊಂಡು ಹೋಗಕ್ ಬರಲ್ಲ. ಲೈಟ್ ಹೋದ್ರಿಲ್ಲ, ನೀರಂತೂ ಮೊದ್ಲೇ ಇಲ್ಲ. ಬಿಡೋದು 6 ಗಂಟೆಗೆ ಬಿಡ್ತಾರೆ. ನೀರ್ ಬೇಕಿಲ್ವಾ ಸರಿ? ನೀರ್ ಗೊತ್ತಾ? 6 ಗಂಟೆಗೆ ಬಿಡ್ತಾರೆ. 1 ಅವರ್ ಅಷ್ಟೇನೆ. ನೋಡಿ 3 ದಿವಸ ಆಗೈತೆ. ಇವತ್ ಸಂಜೆ 6 ಗಂಟೆಗೆ ನೀರ್ ಬರೋದಿಲ್ಲ. ಎಲ್ಲ ನೆಲನೇ ಬರ್ದಾಗ ಹೋಗ್ಬಿಡ್ತಪ್ಪ. ಇಲ್ಲ, ಇದು ಫ್ಯಾಕ್ಟ್ರಿ ಕೆಲ್ಸಗಳಿಗೆ ಮಾತ್ರ ನೀರು ಒದಗಿಸ್ತಾರೆ, ಕುಡಿಯೋರ್ಗ್ ಮಾತ್ರ ಇಲ್ಲ. ಮುಂದೆ ಹೋಗಿ ಇನ್ನೊಂದ್ ಸ್ವಲ್ಪ ಕೇಳಿ, ನೀರು ಹೇಳ್ತಾರೆ. ಎಲ್ಲ ಕಡೆ ಹೋಯ್ತೀನಿ ಕಣಂತೆ. ಆದ್ರೂ ನೀವು ಗೃಹಲಕ್ಷ್ಮಿ ಕಡೆ ಬಿಡ್ರಿ, ಫ್ರೀ ಬರ್ತದೆ ಎಲ್ಲ, ಬಸ್ ಎಲ್ಲ ಫ್ರೀ. ಹಂಗೇನ್ ಬೇಡ ಬಿಡಿ. ಅಲ್ಲ, ಗೃಹಲಕ್ಷ್ಮಿ ಫ್ರೀ ಬರ್ತದೆ ಅಂದ್ರೆ ಕಟ್ಟಿಸ್ಕೊಂತ ಅಲ್ವಾ? ಇವಾಗ ಅದು ದಿನಸಿ ವಸ್ತುಗಳು ಬೆಲೆ ಎಷ್ಟೈತೈತೆ. ಏನ್ ನಿಮ್ ಪ್ರಾಬ್ಲಮ್, ಏನ್ರಿ ನಿಮ್ ಪ್ರಾಬ್ಲಮ್ ಅಂತ ನಾವು ಕನಕಪುರದಲ್ಲಿ ಮೆಳೆಕೋಟೆ ಅನ್ನುವಂತ ಏರಿಯಾಗೆ ನಾವು ಹೋಗ್ತಾ ಇದ್ವಿ. ಏನ್ ಮಾಡ್ತಾವ್ರ ಅಧಿಕಾರಿಗಳಿಲ್ಲ? 4 ಅಧಿಕಾರಿಗಳು ನಗರಸಭೆಯಲ್ಲಿ ಗುಡ್ಸಿರೋದ್ನ ಎತ್ಕೊಂಡು ಹೋಗಕ್ ಬರಲ್ಲ. ಲೈಟೇ ಇಲ್ಲ ಕಣಣ್ಣ, ನೀರಂತೂ ಮೊದ್ಲೇ ಇಲ್ಲ. ಮರಿ ಅಲ್ಲ ಪಜಿತಿ. ಏನ್ ನಿಮ್ ಪ್ರಾಬ್ಲಮ್? ನಮ್ ಪ್ರಾಬ್ಲಮ್ ಇನ್ನೇನು ಸಂಘಕ್ ಸೇರ್ಕೊಬಿಟ್ಟು ಆಸ್ಪತ್ರೆಗೆಲ್ಲ ತೋರ್ಸ್ಕೊಳಕ್ಕೂ ದುಡ್ಡಿಲ್ಲ. ಸಂಘ ಕಟ್ಟು ಅಂದ್ರೆ ಏನ್ ಕಟ್ಟಣ? ತವಣೆ ತಕ್ಷಣ ಕಟ್ಬೇಕು. ತಗಳಿ ಸರ್ ಅಂತೀರಿ, ಕೊಡ್ಬೇಕಾದ್ರೆ ತಗಳಿ ತಗಳಿ ಕೇಳ್ಬೇಕಾರ ವಾಪಸ್ ಅಂತೀರಿ, ನ್ಯಾಯವೇ?
ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥ್. ಏನ್ ನಿಮ್ ಪ್ರಾಬ್ಲಮ್, ಏನ್ರಿ ನಿಮ್ ಪ್ರಾಬ್ಲಮ್ ಅಂತ ನಾವು ಕನಕಪುರದಲ್ಲಿ ನಮ್ಮ ಅಖಾಡವನ್ನ ಶುರು ಮಾಡಿಬಿಟ್ಟಿದೀವಿ. ಕನಕಪುರದಲ್ಲಿ ಮೆಳೆಕೋಟೆ ಅನ್ನುವಂತ ಏರಿಯಾಗೆ ನಾವು ಹೋಗ್ತಾ ಇದ್ವಿ. ನೋಡಿ, ನಿನ್ನೆ ಕಾರ್ಯಕ್ರಮದಲ್ಲಿ ನೀವು ಇಂದಿರಾನಗರವನ್ನ ಗಮನಿಸಿದ್ರಿ ಕನಕಪುರದಲ್ಲಿ. ಈಗ ಅದೇ ಕನಕಪುರದಲ್ಲಿ ಮೆಳೆಕೋಟೆ ಅನ್ನುವಂತ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇದೆಯಂತೆ. ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್. ಆಮೇಲೆ ಬಹಳ ಪ್ರಮುಖವಾಗಿ ನಾನು ನಿಮಗೆ ಇಲ್ಲಿ ಹೇಳಬೇಕು, ಡಿ.ಕೆ. ಶಿವಕುಮಾರ್ ಇಲ್ಲಿನ MLA, ಅವರಿಗೆ ಅತಿ ಹೆಚ್ಚು ಲೀಡ್ ಕೊಡುವಂತಹ ಏರಿಯಾ ಅದು ಮೆಳೆಕೋಟೆ. ಅತಿ ಹೆಚ್ಚು ಲೀಡ್ ಕೊಡುವಂತಹ ಏರಿಯಾ ಡಿ.ಕೆ. ಶಿವಕುಮಾರ್. ಆ ಒಂದು ಜಾಗದಲ್ಲೇ ಸಿಕ್ಕಾಬಟ್ಟೆ ಪ್ರಾಬ್ಲಮ್ಸ್ ಗಳಿದೆಯಂತೆ. ಬನ್ನಿ, ಆ ಪ್ರಾಬ್ಲಮ್ಸ್ ಏನೇನು ಅಂತ ಹೇಳಿ ಆ ಜನರ ಹತ್ರನೇ ಕೇಳ್ತಾ ಹೋಗೋಣ, ಜನರನ್ನ ಮಾತಾಡ್ತಾ ಹೋಗೋಣ. ಬನ್ನಿ. ನಮಸ್ಕಾರ ಸರ್, ಏನ್ ನಿಮ್ಮ ಹೆಸರು? ನಾಗೇಶ್ ಅಂತ. ನಾಗೇಶ್, ನಾಗ ಪ್ಲಸ್ ಈಶಾ, ನಾಗೇಶ. ಯಾವ ಸಂಧಿ ಅಂತ ಗೊತ್ತಾ? ಇದು ಕನ್ನಡದ ವ್ಯಾಕರಣ. ಮೆಳೆಕೋಟೆ ತಿಗಡ್ರ ಬೀದಿ ಅಂತ ಗೊತ್ತು ನನಗೆ. ಏನ್ ನಿಮ್ ಪ್ರಾಬ್ಲಮ್? ಏನಿಲ್ಲ, ಮೊದ್ಲು ರೋಡ್ ಕ್ಲಿಯರ್ ಮಾಡಿಸಿ ಅಂತ ಹೇಳಿ ಅಧಿಕಾರಿಗಳಿಗೆ. ಏನ್ ಮಾಡ್ತಾವ್ರ ಅಧಿಕಾರಿಗಳಿದೆ? 4 ಅಧಿಕಾರಿಗಳು ನಗರಸಭೆಯಲ್ಲಿ ಎಲ್ಲೋದಕ್ಕೂ ಇದೆ. ನಿಮ್ಮ ಡಿ.ಕೆ. ಶಿವಕುಮಾರ್ ನಾಡಲ್ಲಿ ಇದೆಯೇನೋ ಅಂತ. 4 ಏನ್ ಕೋಬೇಡ ಇಲ್ಲಿ ಅಧಿಕಾರಿಗಳಿರೋದು. ವೇಸ್ಟ್. 3 ದಿವಸ ಆದ್ರೂ ಸೌದೆ ಹಾಕಿದ್ರೆ ಎತ್ತಲ್ರು. ಏನೇ ಎಮರ್ಜೆನ್ಸಿ ಹೋಗ್ಬೇಕಾದ್ರೆ ನೋಡಿ, ನೀವೇ ನೋಡಿ. ಅದೇ ಗೊತ್ತಾಯ್ತೈತೆ ನಮ್ಗೆ, ನಿಮ್ ಏರಿಯಾ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಯ್ತೈತೆ. ಹೇಳಿ. ಮನೆಗೆ ಇಬ್ಬಿಬ್ರಿಗೆ ವೀಸಿಂಗ್ ಕಾಯಿಲೆಗಳು ಇಲ್ಲಿ. ಈ ಮನೆ ವೀಸಿಂಗ್ ಅಂದ್ರೆ ಹೇಳ್ತಾ ಮನೆಗೆ ಒಬ್ರಿಗಿಬ್ರಿಗೆ 3 ಜನಕ್ಕೆ ಒಬ್ಬೊಬ್ರಿಗೆ ಒಂದೊಂದ್ ಮನೆಗೆ ಸ್ಮೆಲ್ ಹೊಡಿತೈತಲ್ಲ, ಅದಕ್ಕೆ 3 ಜನಕ್ಕೆ ಇರ್ತದೆ. ದೇವ್ರೆ, ಹಿಂಗೆ ಮುಂಚೆನೆ ಗೊತ್ತಾಗಿದೆ, ಮಾಸ್ಕ್ ಹಾಕೊಂಡ್ ಬಂದ್ಬಿಡ್ತಿದ್ನಲ್ಲಪ್ಪ. ಇವಾಗ ಬೇಕು ಅಂದ್ರೆ ಡಾಕ್ಯುಮೆಂಟ್ಸ್ ನಮ್ಮ ಮನೇಲಿ ಐತೆ, 3 ಜನ ಇಬ್ರಿಗೆ ಐತೆ. ಹೌದೇನ್ರಿ? ಅಂದ್ರೆ ಇಲ್ಲಿ ಕ್ಲೀನಿಂಗ್ ಇಲ್ಲ. ಮತ್ತೆ ಏನ್ ಕೌನ್ಸಿಲರ್ ಯಾರು? ಅವ್ರಿಗೆ ಕೌನ್ಸಿಲರ್ ಲೆಕ್ಕಕ್ಕಿಲ್ಲ ಬಿಡಿ, ಇಲ್ಲಿ ಯಾರು ಬರಲ್ರು. ಇಲ್ಲಿ ಒಂದ್ ಲೈಟ್ ಹೋಗ್ಬೇಕಾದ್ರೆ ನಾವೇ ಹೋಗ್ಬೇಕು, ಚೇಂಬರ್ ಕ್ಲೀನ್ ಮಾಡಿಸ್ಬೇಕಾದ್ರೆ ನಾವೇ ಹೋಗ್ಬೇಕು, ಎಲ್ಲಕ ನಾವೇ ಹೋಗ್ಬೇಕು. ಕೌನ್ಸಿಲರ್ ಅಂತ ಬೇಕು ಇಲ್ಲಿ, ಎಲ್ಕ ನೀವೇ ಹೋಗ್ಬೇಕು, ನಾವೇ ಹೋಗ್ಬೇಕು. ಏನ್ ಬೇಕು ಇಲ್ಲಿ ಕ್ಲೀನ್? ಡಿ.ಕೆ. ಶಿವಕುಮಾರ್ ಒಂದ್ಸಲ ಬಂದಿಲ್ವಾ ಇಲ್ಲಿ? ಬಂದಿದ್ರು ಅವಾಗ ಸ್ಟಾರ್ಟಿಂಗ್ ಎಲೆಕ್ಷನ್ ನಿಂತ ತಗೊಂಡಾಗ ಬಂದಿದ್ರು. ಈಗಿಲ್ಲ ಏನು, ಇವಾಗ ಏನು ಇಲ್ಲ, ಏನಿಲ್ಲ. ಈಗೆಲ್ಲ ಫ್ರೀ ಕೊಟ್ಬಿಟ್ರಲ್ಲಪ್ಪ. ಫ್ರೀ ಕಡೆ ಒಂಚೂರು ಮಾತಾಡ್ಸ. ನಮಸ್ಕಾರ ಕಣಕ್ಕ. ಅಕ್ಕ ನಮಸ್ಕಾರ. ಈಗ ಮನೆಗೆ ಬರಬಾರ್ದ ನಾನು? ಈ ತರ ಅವಮಾನ ಮಾಡ್ತೀಯಲ್ಲಕ್ಕ. ಬನ್ನಿಲಿ, ಸಾಕಿಷ್ಟೇ, ಒಳಗೆಲ್ಲ ಏನ್ ಬರಕ್ ಹೋಗಲ್ಲ. ಬತ್ತ ಕಾಸು ಇನ್ನೇನಲ್ಲಿ ನಾವೇನ್ ಕೇಳಿದ್ವಾ ಕೊಡಿ ಅಂತ. ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಅದ್ ಕೊಡ್ತೀವಿ ಇದ್ ಕೊಡ್ತೀವಿ ಅಂತ ಹೇಳ್ತಾರೆ. ಅವಾಗ ಮಾಮೂಲಿ ವೋಟ್ ಹಾಕ್ತಾರೆ ಜನ. ತಿಳಿದಿರೋರು ಯಾರು ಹಾಕಲ್ಲ, ತಿಳಿದೇ ಇರೋರು ಹಾಕ್ತಾರೆ ಅಷ್ಟೇ. ಆಗ್ತಾರೆ. ಏರಿಯಾದಲ್ಲಿ ಏನಕ್ಕ ಪ್ರಾಬ್ಲಮ್ ನಿಮ್ಮ ಮೆಳೆಕೋಟೆಲೆ? ಅದೇ ಇದೊಂದ್ ಸ್ವಲ್ಪ ಕ್ಲೀನಿಂಗ್ ಇರ್ಬೇಕು ಅಷ್ಟೇನೆ. ಸ್ಮೆಲ್ಲು ವಾಸನೆ ಇದು ಹೋಗ್ಬೇಕು. ಇದನ್ನ ಯಾವತ್ತು ಕ್ಲೀನ್ ಮಾಡಕ್ಕೆ ಬಂದಿಲ್ಲ ಇವರು. ಅಯ್ಯೋ ನೋಡಿ, ಕಸಗಳೆಲ್ಲ ಎತ್ತಿ ಎಷ್ಟ್ ದಿನ ಆಗೈತೆ. ನಾವು ಗುಡ್ಸ್ಕೊಂತೀವಿ ಅಷ್ಟೇನೆ, ಗುಡ್ಸಿರೋದ್ನ ಎತ್ಕೊಂಡು ಹೋಗಕ್ ಬರಲ್ಲ. ಲೈಟ್ ಹೋದ್ರೂ ಇಲ್ಲ, ನೀರಂತೂ ಮೊದ್ಲೇ ಇಲ್ಲ. ಬಿಡೋದು 6 ಗಂಟೆಗೆ ಬಿಡ್ತಾರೆ. ನೀರ್ ಬೇಕಿಲ್ವಾ ಸರಿಯಾಗಿ? ಗೊತ್ತಾ?